ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈಗಿನ ಮಕ್ಕಳಿಗಂತೂ ತುಂಬ ಜನಕ್ಕೆ ಸೊಪ್ಪು ತರಕಾರಿ ತಿನ್ನಬೇಕು. ನಮ್ಮ ಮನೆಗೆ ಸೊಪ್ಪು ತಿನ್ನಲ್ಲ, ತರಕಾರಿ ತಿನ್ನಲ್ಲ ಅಂತ ಹೇಳ್ತಾನೆ ಇರ್ತೀವಿ. ನಾವು ಒಂದೊಂದು ಸರಿ ಹೇಳ್ತೀವಿ, ಏನಾದರೂ ಸಾಂಬಾರು ಅದು ಇದು ಮಾಡಿದಾಗ ತರಕಾರಿನೇ ತಿನ್ನೋದಿಲ್ಲ. ಈ ಥರ ಎಲ್ಲ ನಮ್ಮ ಪೇರೆಂಟ್ಸಲ್ಲಿ ತುಂಬಾ ಕಂಪ್ಲೇಂಟ್ಸ್ ಇರುತ್ತಲ್ವ. ಈ ಥರ ಸ್ನ್ಯಾಕ್ಸ್ ಆಗಲಿ ರೊಟ್ಟಿ ಆಗಲಿ ಮಾಡಿಕೊಡಿ, ಅವ್ರಿಗೆ ಸೊಪ್ಪು ತರಕಾರಿ ತಿಂತಾಯಿದ್ವಿ ಅಂತಲೇ ಅನಿಸೋದಿಲ್ಲ. ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಈರುಳ್ಳಿ, ಸೋರೆಕಾಯಿನ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ, ಕ್ಯಾರೆಟನ್ನು ಸೇರಿಸ್ಕೊತಾ ಇದ್ದೀನಿ, ಹಾಗೆ ಶುಂಠಿನ ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ, ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಕಡಲೆ ಬೀಜನ ತೆರಿಯಾಗಿ ಗ್ರೈಂಡ್ ಮಾಡಿಕೊಂಡು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಕೆಜಿಯಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೊಟ್ಟಿಯಲ್ಲಿ ಸೊಪ್ಪು ತರಕಾರಿ ಎರಡೂ ಸೇರಿದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳು ಅಷ್ಟೇ, ಈ ರೊಟ್ಟಿ ತಿನ್ನಬೇಕಾದ್ರೆ ಸೊಪ್ಪು ತರಕಾರಿ ಸೇರಿದೆ ಅಂತಲೇ ಗೊತ್ತಾಗೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮನೆಗಂತೂ ಈ ರೊಟ್ಟಿನ ಕೇಳಿ ಮಾಡಿಸ್ಕೊತಾರೆ ಮಕ್ಕಳು, ಅಷ್ಟು ಇಷ್ಟಪಡ್ತಾರೆ. ನೋಡಿ, ಈಗ ರೊಟ್ಟಿ ಹಿಟ್ಟಿನ ಅದಕ್ಕೆ ರೆಡಿ ಆಯಿತು. ಈಗ ಹೆಂಚಿನ ಮೇಲಾದರೂ ರೊಟ್ಟಿನ ಮಾಡ್ಕೋಬೋದು, ಅಥವಾ ರೊಟ್ಟಿ ಪೇಪರ್ ಬರುತ್ತಲ್ಲ, ರೊಟ್ಟಿ ಪೇಪರಲ್ಲಾದರೂ ಸಹ ರೊಟ್ಟಿನ ತಟ್ಕೋಬೋದು. ಈ ರೊಟ್ಟಿಗೆ ತುಪ್ಪ ಆಗಲಿ ಅಥವಾ ಅಡುಗೆ ಎಣ್ಣೆ ಆಗಲಿ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಂಡು ರೊಟ್ಟಿ ಮಾಡ್ಕೊಳ್ಳಿ. ಬಿಸಿ ಬಿಸಿ ರೊಟ್ಟಿಗೆ ಮೊಸರುನಲ್ಲಾದರೂ ತಿಂತಾರೆ, ಅಥವಾ ಚಟ್ನಿ, ನಿಮ್ಗೆ ಇಷ್ಟವಾದ ಚಟ್ನಿ ಜೊತೆನೂ, ಕಾಯಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ, ಈ ಥರ ನಿಮ್ಗೆ ಯಾವ್ದು ಇಷ್ಟನೋ ಆ ಚಟ್ನಿ ಜೊತೆ ಸರ್ವ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿ.